ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಏನಂದರೆ, ಸುಮಾರು ದಿವಸದಿಂದ ರಸಗುಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ತಿನ್ನೋಕ್ಕಾಗ್ತಿರ್ಲಿಲ್ಲ, ಹೊರಗಡೆ ಹೋಗೋದಕ್ಕೂ ಆಗ್ತಾಯಿರಲಿಲ್ಲ. ಹಸ್ಬೆಂಡ್ನ ಕೇಳಿ 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 ಇಕ್ಕಿದ್ದೆ. ಒಂದು 2 ಮಂತಿಂದ ಕೇಳ್ತಾ ಇದ್ನೇನೋ ತಿನ್ನಬೇಕು ಅಂತ. ಫೈನಲ್ ಆಗಿ ರಸಗುಲ್ಲ ಬಂದ್ಬಿಡ್ತು. ಇವಾಗ ತಂದುಕೊಟ್ಟಿದ್ದಾರೆ ರಸಗುಲ್ಲ ತಿನ್ನಬೇಕು ಅಂತ. ತಿಂದುಬಿಡೋದೆ ಇವಾಗ ಎಲ್ಲನೂ. ನನಗೆ ಏನು ಗೊತ್ತೇ, ಯಾವಾಗಲೂ ಸ್ವೀಟ್ಸ್ ಇಷ್ಟನೇ ಆಗಲ್ಲ. ರೇರ್ ಸ್ವೀಟ್ಸ್ ಎಲ್ಲ ಇಷ್ಟ ಆಗೋದು. ಆ್ಯಕ್ಚುಲಿ ನಂಗೆ ತುಂಬ ಖಾರ ಇಷ್ಟ ಆಗುತ್ತೆ. ಇವತ್ತು ಪೂರ್ತಿ ಎಷ್ಟಿದೆ, 1 2 4 ಏನೋ ಇರೋಂಗಿದೆ, 4 ಇದೆ. 4 ಇದೆ. ತಿನ್ಬಿಡೋದೆ. ಏಕೆಂದರೆ ಹಲ್ಲೆಲ್ಲ ಜುಮ್ ಅನ್ನುತ್ತಲ್ಲ, ಹಂಗಾಗಿ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ರಸಗುಲ್ಲ ಅಂತ ತುಂಬ ಇಷ್ಟ ಆಗ್ತಾಯಿತ್ತು. ಅದಕ್ಕೆ ಇವಾಗ ಹೋಗಿ ತಗೊಂಡು ಬಂದು ಕೊಟ್ಟಿದ್ದಾರೆ. 1 o'clock ಟೈಮ್ ಆಗ್ತಾ ಇದೆ. ಎಲ್ಲಿ ಓಪನ್ ಮಾಡೋದು? ಓಪನ್. ಎಷ್ಟು ದಿವಸದಿಂದ ಓಪನ್ ಆಯಿತು. ಸ್ಪೂನ್ ನೋಡಿ, ಎಷ್ಟು ಚೆನ್ನಾಗಿರೋ ಸ್ಪೂನ್ ಕೊಟ್ಟಿದ್ದಾರೆ. 4 ಇಲ್ಲ, 3 ಇದೆ. ಓಪನ್ ಮಾಡಿದೆ. ಈಗ ಹಂಗೆ ಒಂದು ಉಂಡೆನೇ ತಿನ್ಬಿಡ್ಲಾ, ಅರ್ಧ ತಿನ್ಲಾ? ಬೇಡ, ಒಂದು ಉಂಡೆನೇ ತಿನ್ನೋಣ, ಫೀಲ್ ಮಾಡಬೇಕಲ್ಲ ಅದಕ್ಕೆ. ನಿಂಗೂ ಬೇಕಾ? ನನ್ನ ಮಗಳು ನೋಡ್ತಾ ಇದ್ದಾಳೆ. ಇದು ಆಮೇಲೆ ತಿಂತೀನಿ. ಈಗ ಈಗಷ್ಟೇ ನನ್ನ ಪಾರ್ಸಲ್ಸ್ನ ರಿಸೀವ್ ಮಾಡಿಕೊಂಡೆ. ನನ್ನ ಮಗಳು ನೋಡ್ತಾ ಇದ್ದಾಳೆ ಏನಿರ್ಬೋದು ಇದರಲ್ಲಿ ಅಂತ. ಇಷ್ಟನ್ನು ಅನ್ಬಾಕ್ಸಿಂಗ್ ಮಾಡಬೇಕು, ಏನೇನಿದೆ ಅಂತ ನಾನು ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಒಂದೊಂದೇ ಪ್ರಾಡಕ್ಟು ನಿಮಗೂ ಯೂಸ್ಫುಲ್ ಆಗಬೇಕು, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟ್ ತುಂಬ ದಿನದಿಂದ ವೆಯ್ಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಫಿಕ್ಸ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಅರೆ ವಾವ್! ನಾನು ಎಷ್ಟೋ ದಿನಗಳಿಂದನೂ ಅಂದ್ಕೋತಾ ಇದ್ದೆ ಇದನ್ನು ಬೈ ಮಾಡಬೇಕು ಅಂದ್ಬಿಟ್ಟು. ಸೊ ಫೈನಲ್ ಆಗಿ ತರಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲಿ ಏನಾದರೂ ಇಟ್ಕೋಬೋದು ನಾವು ನೋಡಿ. ಫಿಕ್ಸ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಬ್ಯಾಂಬೋದಿತ್ತು, ಹಾಗಾಗಿ ಲೀವ್ಸ್ ಎಲ್ಲ ಅದರಲ್ಲಿ ಹಾಕಿಟ್ಟಿದ್ದೀನಿ. ಒಳ್ಳೆ ಲುಕ್ ಕೊಡ್ತಾ ಇದೆ, ತುಂಬ ಚೆನ್ನಾಗಿದೆ. ಒಂದು ಅಫಿಷಿಯಲ್ ಆಗಿ ತುಂಬ ಚೆನ್ನಾಗಿದೆ. ನಿಮಗೂ ಬೇಕು ಈ ಪ್ರಾಡಕ್ಟ್ ಅಂದರೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿತ್ತು, ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿದ್ದು. ಅಮ್ಮ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ಕಾಳು ಗೊಜ್ಜು ಮಾಡೋಕ್ಕೆ, ಒಬ್ಬಟ್ಟು ಮಾಡೋಕ್ಕೆ, ಒಬ್ಬಟ್ಟಿನ ಸಾಂಬಾರು ಮಾಡೋದಕ್ಕೆ. ಆ್ಯಂಡ್ ನಾನು ದೇವ್ರ ಪಾತ್ರೆ ಎಲ್ಲ ಅಜ್ಜಿ ವಾಶ್ ಮಾಡಿಕೊಟ್ಟಿದ್ರು. ನೀನು ವಾಶ್ ಮಾಡಿಕೊಡು ಅಜ್ಜಿ, ನಾನು ಹಾಗೆ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಅಂತ. ನಾನು ವಾಶ್ ಮಾಡಿದ್ರೆ ಇಷ್ಟೊಂದು ನೀಟಾಗಿ ಮಾಡೋಲ್ಲ, ನಮ್ಮ ಅಜ್ಜಿ ಎಷ್ಟು ನೀಟಾಗಿ ವಾಶ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ నేను ಬೋಂಡಾ ಮಾಡೋದಕ್ಕೆ ತಯಾರು ಮಾಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಈ ಐಟಮು ಕೂಡ ಅಂದರೆ ಈ ಪ್ರಾಡಕ್ಟ್ ಕೂಡ ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದೆ. ಹಪ್ಳ ಮತ್ತು ಪೂರಿ ಬೋಂಡಾ ಎಲ್ಲ ಇದರಲ್ಲಿ ಈಸಿಯಾಗಿ ಎತ್ಬೋದು ಅಂದ್ಬಿಟ್ಟು. ಈಗೆಲ್ಲ ಲೇಟೆಸ್ಟಾಗಿ ಬಂದಿದೆ ಅಲ್ಲ, ಸೊ ಒಂದು ಚೇಂಜ್ ಇರಲಿ ಅಂದ್ಬಿಟ್ಟು
ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ತುಂಬ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ, ಅಷ್ಟೇ ಗಟ್ಟಿಯಾಗಿದೆ. ಆ್ಯಂಡ್ ಬೋಂಡ ಎಲ್ಲ ಕಲಸಿಟ್ಟಿದ್ದೆ. ನಾನು ನಾರ್ಮಲಾಗಿ ಸಬ್ಸಿಗೆ ಸೊಪ್ಪು ಹಾಕೋದೇ ಇಲ್ಲ, ಇವಾಗ ಸಬ್ಸಿಗೆ ಸೊಪ್ಪು ಹಾಕಿ ಒಂದ್ಸಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಹಾಕೆಲ್ಲ ಮಾಡ್ತಾಯಿದ್ದೀನಿ. ಟೇಸ್ಟು ಸಬ್ಸಿಗೆ ಸೊಪ್ಪು ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಚೇಂಜ್ ಕೊಡುತ್ತೆ, ಇಲ್ಲ ಅಂದರೆ ಚೆನ್ನಾಗಿರಲ್ಲ, ಅಷ್ಟೊಂದು ಇಷ್ಟ ಆಗಲ್ಲ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲಸಿಟ್ಟಿದ್ದೀನಿ. ನನಗೆ ನೋಡೋದಕ್ಕೆ ಒಂದು ಖುಷಿ ಆಗ್ತಿದೆ. ನಾನು ಸಖತ್ ಇಷ್ಟ ನನಗೆ ಬೋಂಡ ಈ ಥರದ್ದೆಲ್ಲ ತಿನ್ನೋದಕ್ಕೆ. ನೋಡಿ ನಾನು ಅದನ್ನು ಎತ್ತಿ ತೋರಿಸ್ತಾ ಇದ್ದೀನಿ, ನೀಟಾಗಿ ಒಂದೊಂದೇ ಎತ್ತಿ ತೋರಿಸ್ತಾ ಇದ್ದೀನಿ. ಅದನ್ನ ಗಟ್ಟಿಯಾಗಿ ಇಟ್ಕೊಂಡು ಕೂಡ ಸೋಸ್ಕೊಬೋದು, ಅಷ್ಟು ಚೆನ್ನಾಗಿದೆ. ನಿಮಗೂ ಬೇಕು ಅಂತ ಅಂದರೆ ನನ್ನದು ಈ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಎರಡರದ್ದೂ ಮೆನ್ಷನ್ ಮಾಡಿಟ್ಟಿರ್ತೀನಿ, ನೀವು ಹೋಗಿ ಆ ಲಿಂಕ್ ಮುಖಾಂತರ ತೊಗೊಬೋದು. ಈ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನು ಎತ್ತುತ್ತಾ ಇರುವಾಗಲೇ ನನಗೆ ತುಂಬ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಇದೆ ಅಲ್ಲ ಅಂದ್ಬಿಟ್ಟು. ಬೀಳಬಾರ್ದು ಅಂತ ಅನ್ನೋದಕ್ಕೂ ಅದು ಗ್ರಿಪ್ ಕೊಟ್ಟಿದ್ದಾರೆ ನೋಡಿ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನಮ್ಮ ಮನೇಲಿ ಬೋಂಡ ಮತ್ತು ಕಾಳು ಗೊಜ್ಜು, ಕಾಯಿ ಹಾಲು, ತುಪ್ಪ ಇಷ್ಟು ಇತ್ತು. ಹಾಯ್ 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 ಅಣ್ಣ. ಮಳೆ ಬರ್ತಾಯ್ತಾ? ಮಳೆ 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 ಮಳೆ. ಹಾಯ್ ಪ್ರೇಕ್ಷಣ್. ಓ ಅಜ್ಜಿಯವರು, ಅಜ್ಜಿ ಹಾಂ ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಕುಮುದಾ? ಹ್ಞೂ ದೇವರು ಚೆನ್ನಾಗಿ ಕೂರಿಸಿದ್ರು. ಎಷ್ಟು ಗಂಟೆಗೆ ಎದ್ರಣ್ಣ? ಹ್ಞೂ 4 ಗಂಟೆಗೆ. 4 ಗಂಟೆಗೆ ಎದ್ದು ಇದೆಲ್ಲ ಮಾಡಿದ್ದಾ? ಹ್ಞೂ ಇದು ನನ್ನ ಫ್ರೆಂಡ್ ಮನೆ, ಕುಮುದಾ ಅಂತ, ಅವ್ರು ಕೂರಿಸಿರೋದು. ವಯಸ್ಸಾಯ್ತು. ಅಲ್ಲೇ ಇದ್ದೀವಿ. ಈ ಏರಿಯಾದಲ್ಲಿ ಸೈಟೇ ಸಿಗ್ತಾ ಇಲ್ಲ. ನೀನ್ ಯಾಕೆ ಬರ್ತಾ ಇಲ್ಲ? ಒಂದ್ಸರಿ ಡೌನ್ ಮಾಡ್ಬಿಟ್ಟು ಅಜ್ಜಿ ಹೌದು ಪಾಪ, ಅವತ್ತು ನಾನು ಬರೋಕ್ಕಾಯ್ತಲ್ಲ, ಮಳೆ ನನಗೂ ವೆಯ್ಟ್ ಮಾಡಿದ್ಲು ಕರ್ಕೊಂಡು. ಎಲ್ಲರೂ ಮನೆಗೆ ಹೋಗಿ ಬಂದ. ಹಾಗೆ ನನ್ನ ಫ್ರೆಂಡ್ ಕುಮುದ ಅವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ಲು, ಅಲ್ಲೇ ಊಟ ಕೂಡ ಮಾಡ್ಕೊಂಡು ಬಂದ್ವಿ. ಪಾಪ ಅವಳು ಮಧ್ಯಾಹ್ನದಿಂದ ವೆಯ್ಟ್ ಎಲ್ಲರೂ ಮನೆಗೆ ಹಂಗಾರೆ ಹೋಗಿ ಬಂದಿದ್ದಾಯ್ತಾ? ಹಂಗಾರೆ ನನ್ನಿಂದ ಬೇಗ ಬಂದಾ? ನಿಂಗೆ ಮಧ್ಯಾಹ್ನ ಬರೋಕ್ಕೆ ಸಂಜೆ ಅವು ಅವಳಿಗೆ ಬೇರೆ ಹುಷಾರಿಲ್ವಾ, ಇದೇ ಆಗೋಯ್ತು. ಮಕ್ಕಳುಗಳಿಗೆ ಈ ಕೋಲ್ಡ್ ವೆದರ್ಗೆ ನಾವೇ ಒಂದು ವಾರ ಗಟ್ಟಲೆ ಹುಷಾರು ತಪ್ಪಿದ್ದೀವಿ. ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ. ದೇವ್ರು ಎಲ್ರಿಗೂ ಆಯುಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ. ಹಾಗೆ ಈ ನನ್ನ ಪುಟ್ಟ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಮಾಡಬೇಕಾಗಿರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಬಾಯ್.